ವ್ಲಾಗ್ಸ್ಗೆ ನಿಮಗೆ ಸ್ವಾಗತ. ಎಂತ ಹಾಯ್ ಗಾಯ್ಸ್, ಹೇಗಿದ್ದೀರಾ? ಅಪ್ಪ ನಮಸ್ಕಾರ. ಮುಂಗಾರು ವ್ಲಾಗ್ಸ್ಗೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇಲ್ಲಿ ನನ್ನ ಅಮ್ಮ ಹಲಸಿನಕಾಯಿ ಮತ್ತೆ ಕಡಲೆ ಪದಾರ್ಥ ಮಾಡ್ಲಿಕ್ಕಂತ ಹೇಳಿ ಇವತ್ತು ಮಧ್ಯಾಹ್ನಕ್ಕೆ ಮತ್ತೆ ರಾತ್ರಿಗೆ ಅವರು ಕಟ್ ಮಾಡ್ತಾ ಇದ್ದಾರೆ. ಒಬ್ಬ ಅಪ್ಪ ಸಹ ಬಂದಿದ್ದಾರೆ ನೋಡಿ, ಅವ್ರು ಎಂತದ ಕೆಲಸದಲ್ಲಿದ್ರು. ದಡನಾ ಕಾಲವ ದಡನ ಕಾಮಿಡಿ ಕಾಲ करते दड़ा आणते उकडी जगी उकडा मागे एका जग ಕಾಲ ಎಷ್ಟಿದರಿ ಮೊಯ ಮೊಯ ಕರ್ತದ. ಅಮ್ಮ ಹೇಳಿದ್ದು ನನಗೆ ಕಲ್ಲಿಗೆಯನ್ನ ಹಾಗೆ ಹಸಿಯಾಗಿ ಜಜ್ಜಿ ಹಾಕಬೇಕು ಅಂತ. ಒಬ್ಬಪ್ಪ ಹೇಳಿದ್ರು ಇಲ್ಲ ಅದನ್ನ ಕುದಿಸಿ ಹಾಕಬೇಕು ಅಂತ. ನಾನೊಂದು ಅಮ್ಮ ಹೇಳಿದಾಗೆ ಕೇಳ್ತಾ ಇದ್ದೆ, ಅದು ಲಾಸ್ಟಿಗೆ ಮೊಯ ಮೊಯ ಆದೆ. ಇಲ್ಲಿ ನೋಡಿ ನಮ್ಮ ತೊಂಡೆಕಾಯಿದು ಚಪ್ಪರ, ನಾವೀಗ ತೊಂಡೆಕಾಯಿ ತೆಗಿತಾ ಇದ್ದೇವೆ. ಮೊದಲು ನಾನು ಸ್ವಲ್ಪ ತೆಗೆದೆ, ಮತ್ತೆ ನೋಡಿ ಯಾರ್ಯಾರೆಲ್ಲ ಬಂದರು ಅಂತ. ಇವರೇ ನನ್ನ ಪ್ರೀತಿ ಅಪ್ಪ. ನಾನು ಹೇಳಿದಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಅಂತೇಳಿ, ಇವರೇ ನನ್ನ ಅಪ್ಪ. ಇವತ್ತು ನಾನು ಅಪ್ಪ ಮತ್ತು ಅಮ್ಮ ಮೂವರು ಸೇರಿ ತೊಂಡೆಕಾಯಿ ಎಷ್ಟಿತ್ತು ಅದನ್ನೆಲ್ಲ ತೆಗೆದ್ವಿ. ಮತ್ತು ಕೆಲವು ನಮ್ಮದು ಕೆಂಪಿರುವೆ ಎಲ್ಲ ಇತ್ತು ಅದರಲ್ಲಿ, ಅದೆಲ್ಲ ತುಂಬ ಬೇರೆ ಎಲ್ಲ ಹಾಳು ಮಾಡ್ತದೆ. ಅದಕ್ಕೆಲ್ಲ ಸ್ಪ್ರೇ ಮಾಡ್ತಾಯಿದ್ರು ಪೆಸ್ಟಿಸೈಡ್ಸನ್ನು. ಪೆಸ್ಟಿಸೈಡ್ ಅಂದರೆ ನ್ಯಾಚುರಲ್ ಪೆಸ್ಟಿಸೈಡ್. ನಮಗೆ ಎಷ್ಟು ತೊಂಡೆಕಾಯಿ ಸಿಕ್ಕಿತು ಅಂತ ತೋರಿಸ್ತಾನೆ ರೀ. ಆಮೇಲೆ ನೋಡಿ ಎಷ್ಟು ಸಿಕ್ಕಿತು. ಇದಾದಮೇಲೆ ನಾವು ಪ್ರಮೀಳ್ ಆಂಟಿಯ ಮನೆಗೆ ತೊಂಡೆಕಾಯಿ ಕೊಡ್ಲಿಕ್ಕೆ ಹೋದ್ವಿ. ಸುಜಾತ ಆಂಟಿಗೆ ಮೊನ್ನೆ ಕೊಟ್ಟಿದ್ವಿ ನಾವು, ಹಾಗೆ ಇವತ್ತು ಪ್ರಮೀಳ್ ಆಂಟಿಗೆ ಕೊಡ್ತಾ ಇದ್ವಿ. ಈಗಲಿ ನಿಮಗೆ ಮನೋಲಿ ಚಾಪಿ ಅಂದಾಲೆ ಕಾಲೆ ಚಾಕು ಇಷ್ಟ ಕಾಲೆ ಪ್ರಮೀಳ್ ಆಂಟಿ ಮಾಡಿದ್ದು ಕಡುಗಿಗೆ ಎಂತ ಹೇಳ್ತಾರೆ? ಕಲ್ಲಿಗೆ ಹಲಸಿನಕಾಯಿ ಮತ್ತೆ ಇದು ಎಂತ ಕಡ್ಲೆ ಇದು ಪ್ರಮೀಳವನೇ ಮಾಡಿದ್ದು. ನಮ್ಗೆ ಇವತ್ತು ಮನೆಯಲ್ಲಿ ಕಲ್ಲಿಗೆ ಮತ್ತೆ ಕಡ್ಲೆ ಅಮ್ಮ ಮಾಡ್ತಾರಂತೆ. ಹೇಗೆ ಮಾಡಿದ್ದು ರೆಸಿಪಿ ಏನಾದ್ರು ಉಂಟಾ? ಇಲ್ಲ ಏನಿಲ್ಲ, ನೆಕ್ಸ್ಟ್ ಟೈಮ್ ಮಾಡುವಾಗ ಹೇಳಿ ಆಯ್ತಾ? ಸರಿ, ಅದು ನಾವು ಸ್ವಲ್ಪ ಟೇಸ್ಟ್ ಮಾಡುವ. ಅಷ್ಟ ಬಿದ್ದಲ್ಲ ಅವರು ಅಮ್ಮ. ಇಲ್ಲಿ ನೋಡಿ ಕಲ್ಲಿಗೆ ಮತ್ತೆ ಕಡಲೆದು ಇದು, ಕಲ್ಲಿಗೆ ಮತ್ತೆ ಕಡಲೆದು ಪದಾರ್ಥ ನೋಡಿ. ನಾವೀಗ ಟೇಸ್ಟ್ ಮಾಡುವ ಹೇಗೆ ಉಂಟಂತ. ಚಿಕನ್ ತಿಂದಾಗ ಆಗ್ತಾ ಉಂಟು ನಿಜ. ಎಂತ ಮಾರೆ, ರೆಸಿಪಿ ಹೇಳ್ಬೇಕು ನೆಕ್ಸ್ಟ್ ಟೈಮ್. ಸೂಪರ್ ಆಗಿದೆ. ಚಿಕನ್ ಸುಕ್ಕ ಮಾಡ್ತಾರಲ್ಲ ಹಾಗೆ ಉಂಟು. ಸುಳ್ಳು ಹೇಳುದಲ್ಲ, ನಿಜ ಹೇಳುದು. ಇಷ್ಟ ಆದರೆ ಮಾತ್ರ ಹೇಳುದಿಲ್ಲ, ಅದ್ರೆ ಹೇಳುದಿಲ್ಲ. ನೆಕ್ಸ್ಟ್ ಟೈಮ್ ನಾನು ನಿಮಗೆ ರೆಸಿಪಿ ಹೇಳ್ತೇನೆ. ಅವ್ರು ಈಗ ಹೇಳಿದ್ರು ಮಾಡಿದಂತೆ
ಬೆಳವಣಿ ಮಾಡಿದ ಪದಾರ್ಥ ನಾನು ಬೆಳಿಗ್ಗೆ ಟೇಸ್ಟ್ ಮಾಡಿದ್ದು. ಇದು ನನ್ನ ಅಮ್ಮ ಮಧ್ಯಾಹ್ನಕ್ಕೆ ಅಂತ ಮಾಡಿದ್ದು ಕಲ್ಲಿಗೆ ಮತ್ತು ಕಡಲೆದು ಪದಾರ್ಥ. ಈಗ ಮಧ್ಯಾಹ್ನ ಟೇಸ್ಟ್ ಮಾಡ್ತಾ ಇದ್ದೇನೆ ನಾನು. ಇವರು ಅಮ್ಮ ಸುಜಾತಾಂಟಿ ಮತ್ತು ಪ್ರಮೀಳಾಂಟಿ ಎಂತ ಮಾಡಿದ್ದಾರೆ ಅಂತ ಹೇಳಿದರೆ, ಅವರೇ ವಿಡಿಯೋ ಶೂಟ್ ಮಾಡಿ ನನಗೆ ಸೆಂಡ್ ಮಾಡಿದ್ದಾರೆ. ನಾನು ಆ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ ಕೆಲಸದಲ್ಲಿ. ಅವರೇ ಶೂಟ್ ಮಾಡಿ ನನಗೆ ಸೆಂಡ್ ಮಾಡಿದ್ದಾರೆ. ನಾನು ಹೇಳಿರಲಿಲ್ಲ ಅವರಿಗೆ, ಆದರೆ ಅವರೇ ಮಾಡಿದ್ದಾರೆ. ಪಾಪ ನೋಡಿ ಎಂತೆಲ್ಲ ಕ್ರಿಯೇಟಿವಿಟಿ ಮಾಡಿದ್ದಾರೆ. मछली केले केले मछली जेवले जेवले काली निसते मछली केले गब्बरन दवलेले तुका मछली करताना गब्बरन दव मेथी कोತ್ತಂಬರಿ दाशिमे जीरा सासिवे जीरा मेथी ಚಿರ್ಕಿಶಿ ನೀನು ಯಾರು? ನಾನು ನಿನ್ನ ಹೆಸರೇನು? ಶೋ, ನಿನ್ನ ಹೆಸರು ಹುಡುಗಿ? ಏ ಹುಡುಗಿ, ನಿನ್ನ ಹೆಸರೇನು? ಪೀಕಾಕ್. ಯಾಕೆ ಪಿಕಾಕ್? ಪಿ ಫಾರ್ ಪಿಕಾಕ್. ಅವಳ ಹೆಸರು ಪ್ರಿಷಲ್ ಅಂತ. ಅವಳ ಹೆಸರನ್ನು ಪ್ರಿಷಲ್ ಇದ್ದ ಕಡೆ ಪಿ ಫಾರ್ ಪಿಕಾಕ್ ಮಾಡ್ಕೊಂಡಿದ್ದಾಳೆ. ಎಂತ ಪ್ರತಿಭೆಗಳಿದ್ದಾರೆ ನಮ್ಮ ದೇಶದಲ್ಲಿ. ಶ್ಯೇ, ಇದು ಒಂದು ಪ್ರತಿಭೆ. ನನ್ನ ಕಸಿನ್ ಪ್ರಿಷಲ್ ಬಂದಿದ್ಲು. ಅವಳ ಹತ್ರ ಸ್ವಲ್ಪ ಮಾತಾಡ್ತಾ ಇದ್ದೆ. ಆಮೇಲೆ ಒಂದು ಕುಂಬಳಕಾಯಿ ಇತ್ತು, ಬೂದು ಕುಂಬಳಕಾಯಿ. ಅದನ್ನು ಎಂತ ಮಾಡೋದು ಗೊತ್ತಾಗಲಿಲ್ಲ. ಪದಾರ್ಥ ಮಾಡಲಿಕ್ಕೆ ಅಷ್ಟು ಚೆಂದ ಆಗೋದಿಲ್ಲ ಅದು. ಯಾವಾಗಲೂ ಪದಾರ್ಥ ಮಾಡಲಿಕ್ಕೆ ನಮ್ಮ ಮನೆಯಲ್ಲಿ ಬೇಲಿ ಉಂಟು. ಹಾಗೆ ಇದನ್ನು ಇವತ್ತು ಕಾಶಿ ಹಲ್ವ ಮಾಡುವ ಅಂಥೇಳಿ ಅದನ್ನು ತುಂಡು ಮಾಡಿ ಅದನ್ನು ತುರಿದು ಕಾಶಿ ಹಲ್ವ ಮಾಡಿ ನೋಡಿ, ನೀವೀಗ ನೋಡ್ತಾ ಇದ್ದೀರಾ ಬಿಸಿ ಬಿಸಿಯಾಗಿರುವ ಕಾಶಿ ಹಲ್ವ. ತುಂಬ ಸೂಪರಾಗಿತ್ತು. ನನ್ನ ಅಪ್ಪ ಇದಕ್ಕಿಂತ ಚೆಂದ ಮಾಡ್ತಾರೆ. ಟೇಸ್ಟ್ ಎಲ್ಲ ಸೂಪರಾಗಿರ್ತದೆ, ಎಲ್ಲರಿಗೂ ಇಷ್ಟ. ನಾನೊಂದು ಸಲ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ನೋಡಿ ಚೆಂದ ಬಂದಿತ್ತು. ನೀವು ಸಹ ಟ್ರೈ ಮಾಡಿ. ನಿಮಗೇನಾದ್ರು ರೆಸಿಪಿ ಬೇಕಿದ್ರೆ ನೀವು ಬಟನ್ ಬಟ್ ಚಾನಲಿಂದ ತಗೊಳ್ಳಿ, ಆಯಿತಾ? ನಾನು ಕೂಡ ಅಲ್ಲಿಂದ ತಗೊಂಡಿದ್ದು. Bye bye. Dum dum dum.